ಯುಎಇಗೆ ಭೇಟಿ ನೀಡುವ ಭಾರತೀಯ ಪ್ರಯಾಣಿಕರು ಮತ್ತು ಅನಿವಾಸಿಗಳು ಫೋನ್ಪೇ ಆಪ್ ಬಳಸಿಕೊಂಡು ಯುಪಿಐ ಪಾವತಿಗಳನ್ನು ಮಾಡಬಹುದು. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಯುಎಇಗೆ ಭೇಟಿ ನೀಡುವ ಭಾರತೀಯ ಪ್ರಯಾಣಿಕರು ಹಾಗೂ ಎನ್ಆರ್ಐಗಳು ಇದೀಗ ಫೋನ್ಪೇ ಆಪ್ ಬಳಸಿಕೊಂಡು ಯುಪಿಐ ಪಾವತಿಗಳನ್ನ ಮಾಡಬಹುದು. ಭಾರತದ ರಾಷ್ಟ್ರೀಯ ಪಾವತಿಗಳ ಸಂಸ್ಥೆ ಮಾಶ್ರಕ್ ಬ್ಯಾಂಕ್ನ ನಿಯೋಪೇಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡ ನಂತರ ಈ ಮಹತ್ವದ ಬೆಳವಣಿಗೆ ಕಂಡುಬಂದಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುಪಿಐ ಆಧಾರಿತ ಪಾವತಿಗಳನ್ನು ನಡೆಸಲು ಸೂಕ್ತ ಹಾದಿಯನ್ನು ಒದಗಿಸಿದೆ. ಹೆಚ್ಚಿನ ಭಾರತೀಯ ಜನಸಂಖ್ಯೆ ಯುಎಇಯಲ್ಲೇ ನೆಲೆಸಿರುವುದರಿಂದ ಯುಪಿಐ ಪಾವತಿ ಆಯ್ಕೆಯನ್ನ ಮಾಡಿಕೊಳ್ಳುವುದು ಭಾರತೀಯ ಪ್ರಯಾಣಿಕರಿಗೆ ಆರ್ಥಿಕ ವಹಿವಾಟುಗಳನ್ನು ನಡೆಸಲು ಅನುಕೂಲಕಾರಿಯಾಗಿದೆ. 2021ರಲ್ಲಿ ಭೂತಾನ್ನಲ್ಲಿ ಪರಿಚಯಿಸಿದ ಯುಪಿಐ. ಈ ಹಿಂದೆ 2021ರಲ್ಲಿ ಭೂತಾನ್ನ ಸೆಂಟ್ರಲ್ ಬ್ಯಾಂಕ್ ದಿ ರಾಯಲ್ ಮಾನಿಟರಿ ಅಥಾರಿಟಿಯೊಂದಿಗೆ ನಡೆಸಿದ ಪಾಲುದಾರಿಕೆಯಿಂದಾಗಿ ಯುಪಿಐ ಸೇವೆಗಳನ್ನು ಭೂತಾನ್ನಲ್ಲಿ ಯಶಸ್ವಿಯಾಗಿ ಪರಿಚಯಿಸಲಾಗಿತ್ತು. ಇದೀಗ ಯುಎಇಯಲ್ಲಿ ಕೂಡ ಯುಪಿಐ ಅನ್ನ ಪರಿಚಯಿಸಲಾಗಿದ್ದು ಇದೊಂದು ಮಹತ್ವದ ಬೆಳವಣಿಗೆ ಎಂದೆನಿಸಿದೆ. ಅದು ಅಲ್ಲದೆ ಯುಎಇ ಹೆಚ್ಚು ಜನಪ್ರಿಯ ಪ್ರವಾಸಿ ತಾಣವಾಗಿದ್ದು ಪ್ರತಿ ವರ್ಷ ಮಿಲಿಯನ್ ಗಟ್ಟಲೆ ಭಾರತೀಯರು ಪ್ರವಾಸ ಮಾಡ್ತಿದ್ದಾರೆ. ಈ ಪಾಲುದಾರಿಕೆಯೊಂದಿಗೆ ಗ್ರಾಹಕರು ಇನ್ನಷ್ಟು ಸುಲಭ ಹಾಗೂ ಆರಾಮದಾಯಕವಾಗಿ ಯುಪಿಐ ಮೂಲಕ ವಹಿವಾಟು ನಡೆಸಬಹುದು. ಫೋನ್ಪೇ ಅಂತಾರಾಷ್ಟ್ರೀಯ ಪಾವತಿಗಳ ಸಿಇಒ ರಿತೇಶ್ ಪೈ ಎನ್ಪಿಸಿಐ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ನೊಂದಿಗೆ ಮಶ್ರಿಕ್ ಅವರ ಪಾಲುದಾರಿಕೆಯ ಮೂಲಕ ಈ ಸಹಯೋಗವನ್ನ ಸುಗಮಗೊಳಿಸಲಾಗಿದೆ. ಎನ್ಐಪಿಎಲ್ ಎನ್ಪಿಸಿಐಯ ಅಂತಾರಾಷ್ಟ್ರೀಯ ಅಂಗವಾಗಿದೆ ಎಂದು ತಿಳಿಸಿದ್ದಾರೆ. ಹೆಚ್ಚುವರಿಯಾಗಿ ಯುಎಇ ಮೊಬೈಲ್ ಸಂಖ್ಯೆಗಳನ್ನು ಹೊಂದಿರುವ ಎನ್ಆರ್ಐಗಳು ಪಾವತಿಗಳನ್ನ ಮಾಡಲು ತಮ್ಮ ಅಸ್ತಿತ್ವದಲ್ಲಿರುವ ಅನಿವಾಸಿ ಖಾತೆಗಳನ್ನ ತಮ್ಮ ಫೋನ್ಪೇ ಅಪ್ಲಿಕೇಶನ್ಗೆ ಲಿಂಕ್ ಮಾಡಬಹುದು. ಅಧಿಕಾರಿಗಳು ಒಳಗಿನ ಹಣ ರವಾನೆಗಳನ್ನ ಸಕ್ರಿಯಗೊಳಿಸಿದ ನಂತರ ಆಂತರಿಕ ರವಾನೆ ಸೇವೆಗಳನ್ನು ಪರಿಚಯಿಸಲು ಫೋನ್ಪೇ ಉದ್ದೇಶಿಸಿದೆ. ಈ ಸಹಯೋಗವು ತಡೆರಹಿತ ವಹಿವಾಟುಗಳಿಗೆ ಅವಕಾಶ ಒದಗಿಸುತ್ತದೆ. ಸಂದರ್ಶಕರಿಗೆ ಸುಗಮ ಮತ್ತು ಹೆಚ್ಚು ಆನಂದದಾಯಕ ಪ್ರಯಾಣವನ್ನ ಖಾತ್ರಿಪಡಿಸುತ್ತದೆ ಎಂದು ರಿತೇಶ್ ಪೈ ಹೇಳಿದರು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.